ನಮಸ್ಕಾರ. ಮುಖ್ಯಾಂಶಗಳು. ರಾಜಧಾನಿ ದೆಹಲಿಯಲ್ಲಿ ಸಮ ಮತ್ತು ಬೆಸ ಸಂಖ್ಯೆಯ ವಾಹನ ಸಂಚಾರ ಸೂತ್ರ ಪ್ರಾಯೋಗಿಕವಾಗಿ ಜಾರಿ. ಕೇಂದ್ರ ಸರ್ಕಾರದ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ಸಂದರ್ಶನ ರದ್ದು, ಇಂದಿನಿಂದ ಅನ್ವಯ. ತೋಟಗಾರಿಕಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕೇಂದ್ರದಿಂದ ಹಲವು ಕಾರ್ಯಕ್ರಮ, ರಾಧಾ ಮೋಹನ್ ಸಿಂಗ್. ಜಮ್ಮು ಮತ್ತು ಕಾಶ್ಮೀರದ ರಂಬಾನ್ ಜಿಲ್ಲೆಯಲ್ಲಿ ಅಗ್ನಿ ಆಕಸ್ಮಿಕ, 10 ಮಂದಿ ಕಾರ್ಮಿಕರ ಸಾವು. ವಾರ್ತೆಗಳ ವಿವರ. ರಾಜಧಾನಿ ದೆಹಲಿಯಲ್ಲಿ ವಾಹನ ದಟ್ಟಣೆ, ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ರೂಪಿಸಿರುವ ಸಮ ಮತ್ತು ಬೆಸ ಸಂಖ್ಯೆಯ ವಾಹನ ಸಂಚಾರ ಸೂತ್ರ ಪ್ರಾಯೋಗಿಕವಾಗಿ ಇಂದು ಜಾರಿಗೆ ಬಂದಿದ್ದು 15 ದಿನಗಳ ಕಾಲ ಮುಂದುವರಿಯಲಿದೆ. ಇಂದು ಬೆಸ ಸಂಖ್ಯೆ ದಿನಾಂಕವಾಗಿರುವ ಹಿನ್ನೆಲೆಯಲ್ಲಿ ನಿಯಮದ ಪ್ರಕಾರ ಬೆಸ ನೋಂದಣಿ ಸಂಖ್ಯೆಯ ಕಾರುಗಳ ಓಡಾಟಕ್ಕೆ ಅನುವು ಮಾಡಿಕೊಡಲಾಗಿದೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬೆಸ ಸಂಖ್ಯೆಯ ಕಾರಿನಲ್ಲಿ ತಮ್ಮ ಕಚೇರಿಗೆ ತೆರಳಿದರು. ನೂತನ ವಾಹನ ಸಂಚಾರ ಸೂತ್ರವನ್ನು ಜನರು ಸಫಲಗೊಳಿಸಿದ್ದು ಇದು ಆಂದೋಲನವಾಗಬೇಕು ಎಂದು ಹೇಳಿದರು. नंबर की बहुत ही कम गाड़ियां सड़क पे दिख रही हैं और कुछ एक गाड़ियों को जब ऑफिसर्स ने रोका भी तो वो या तो सीएनजी व्हीकल निकले या एग्जम्प्ट कैटेगरी के निकले. तो बाय एंड लार्ज दिल्ली के लोगों ने इसको बहुत खुले मन से और बहुत अच्छे से इसको अपनाया है, पूरे एंटी पोल्यूशन ड्राइव को. ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಪ್ರತಿಕ್ರಿಯಿಸಿ, ಪರಿಸರ ಮಾಲಿನ್ಯ ತಡೆಗೆ ಇದು ಒಳ್ಳೆಯ ಕ್ರಮವಾಗಿದ್ದು ದೆಹಲಿಯ ಜನರು ನೂತನ ಕ್ರಮವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದು ಹೇಳಿದರು. समर्थन दिया है और समाज के अलग अलग वर्गों ने बहुत खुले दिल से इसमें समर्थन दिया है और देना भी चाहिए, क्योंकि ये लोगों की जिंदगी से जुड़ा हुआ सवाल है. हमें लगता है कि इनिशिएटिव अगर इवन है तो इंटेंशन आर्ड नहीं होना चाहिए. ಕಾಂಗ್ರೆಸ್ ನಾಯಕ ಟಾಮ್ ವಾಡಕನ್ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಪ್ರಮಾಣ ತಗ್ಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. Slow starters probably. Today is the odd day, and it's an odd day. While I repeat, it's an odd man getting even with the people of Delhi. Be what it may, we hope and pray that the pollution level comes down in the city and people have relief. But then at the same time, at the same breath, I will repeat that the transport infrastructure must be in place. ದೆಹಲಿ ಪ್ರವಾಸೋದ್ಯಮ ಸಚಿವ ಕಪಿಲ್ ಮಿಶ್ರಾ ಮೋಟಾರ್ ಸೈಕಲ್ನಲ್ಲಿ ಕಚೇರಿಗೆ ತೆರಳಿದರು. ಉಳಿದ ಹಲವು ಸಚಿವರು ತಮ್ಮ ಸಹೋದ್ಯೋಗಿಗಳ ಕಾರಿನಲ್ಲಿ ಪ್ರಯಾಣಿಸಿದರು. ಸ್ವಯಂ ಸೇವಕರು ನೂತನ ವಾಹನ ಸಂಚಾರ ಸೂತ್ರ ಅನುಸರಿಸುವಂತೆ ಸಾರ್ವಜನಿಕರ ಮನವೊಲಿಸುವ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಸಾರ್ವಜನಿಕರ ಸಹಕಾರದೊಂದಿಗೆ ನೂತನ ಸಂಚಾರ ಸೂತ್ರವನ್ನು ಜಾರಿಗೆ ತರಲಾಗುವುದು ಎಂದು ದೆಹಲಿ ಪೊಲೀಸ್ ಆಯುಕ್ತ BS ಬಸ್ಸಿ ಹೇಳಿದ್ದಾರೆ. पूरी तैयारियां हैं और हमारा जो है आज की तारीख में जो जहां हमने डिप्लॉयमेंट करनी थी वो कर दी है और हमारा जो है फोकस आज जो है प्राइमरीली एजुकेशन पे रहेगा. जहां लगेगा तो वहां पर कार्रवाई भी की जाएगी. बाकी मैं जनता से एक बार फिर अपील करूंगा कि आज क्या अगले 15 दिन तक जो है आप हमारी मदद करें. 2015ಕ್ಕೆ ವಿದಾಯ ಹೇಳಿ ಹೊಸ ವರ್ಷ 2016 ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಜನತೆ ಅಮಿತೋತ್ಸಾಹದಿಂದ ಹೊಸ ವರ್ಷವನ್ನು ಸ್ವಾಗತಿಸಿದರು. ಮಹಾತ್ಮ ಗಾಂಧಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಹರ್ಷೋದ್ಗಾರದೊಂದಿಗೆ ಸಂಭ್ರಮಿಸಿದರು. ಮುಂಬೈ, ವಾರಣಾಸಿ ಮುಂತಾದೆಡೆ ಹೊಸ ವರ್ಷಕ್ಕೆ ಸ್ವಾಗತ ಕೋರಲಾಯಿತು. ನ್ಯೂಜಿಲೆಂಡ್ನ ಆಕ್ಲೆಂಡ್ ಹಾಗೂ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವರ್ಣರಂಜಿತ ದೀಪಾಲಂಕಾರ, ಲೇಸರ್ ಶೋ ಹಾಗೂ ಬಾಣ ಬಿರುಸುಗಳ ಪ್ರದರ್ಶನ ಹೊಸ ವರ್ಷಕ್ಕೆ ಸಂಭ್ರಮದ ಮುನ್ನುಡಿ ಬರೆದವು. Australia followed New Zealand to welcome the new year with Sydney Harbour providing the backdrop to a spectacular fireworks show.
ಹೊಸ ವರ್ಷದ ಸಂದರ್ಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ. ಹೊಸ ವರ್ಷ ಎಲ್ಲರ ಜೀವನದಲ್ಲಿ ನೆಮ್ಮದಿ, ಸಮೃದ್ಧಿ, ಉತ್ತಮ ಆರೋಗ್ಯ ನೀಡಲಿ ಎಂದು ಹಾರೈಸಿದ್ದಾರೆ. ಕೇಂದ್ರ ಸಚಿವರಾದ ಎಂ ವೆಂಕಯ್ಯ ನಾಯ್ಡು, ನಿತಿನ್ ಗಡ್ಕರಿ ಸಹ ದೇಶದ ಜನತೆಗೆ ಶುಭ ಕೋರಿದ್ದಾರೆ. नव वर्ष हम सब के लिए मंगलदायक हो. मैं आने वाला सब साल सभी डीडी दूरदर्शन के दर्शकों के लिए बहुत शुभकामना और शुभेच्छा देता हूँ. हर भारतवासी को, देश की जनता को नए साल की शुभकामनाएं. All the best and good wishes for all viewers of DD News. डीडी न्यूज के दर्शकों को नए साल के लिए आप सबको बधाई, शुभकामनाएं. सब दर्शकों को मेरी ओर से नए वर्ष की बहुत बहुत बधाई. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳೊಂದಿಗೆ ಸಂವಾದ ನಡೆಸಿದರು. ಕಳೆದ 1.5 ವರ್ಷದಲ್ಲಿ ಹಿರಿಯ ಅಧಿಕಾರಿಗಳು ಕೈಗೊಂಡ ಉತ್ತಮ ಕೆಲಸವನ್ನು ಶ್ಲಾಘಿಸಿದ ಪ್ರಧಾನಿ ಉತ್ತಮ ಆಡಳಿತದ ಹಾದಿಯಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸುವಂತೆ ಸೂಚಿಸಿದರು. ಉದ್ಯೋಗಾವಕಾಶ ಸೃಷ್ಟಿ, ಸುಗಮ ಆಡಳಿತ, ಶಿಕ್ಷಣ ಮತ್ತು ಆರೋಗ್ಯ, ರೈತ ಕಲ್ಯಾಣ, ಸ್ವಚ್ಛ ಭಾರತ, ಗಂಗಾ ನದಿ ಪುನರುಜ್ಜೀವನ, ಇಂಧನ ದಕ್ಷತೆ ಮುಂತಾದ ವಲಯಗಳಲ್ಲಿ ಹೊಸ ಚಿಂತನೆಗೆ ಕಾರ್ಯೋನ್ಮುಖರಾಗುವಂತೆಯೂ ಪ್ರಧಾನಿ ಸಲಹೆ ಮಾಡಿದರು. ಆಡಳಿತದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹಾಗೂ ಜನಸಾಮಾನ್ಯರ ಸಬಲೀಕರಣ ಮುಖ್ಯ ಎಂದರು. ಕೇಂದ್ರ ಸರ್ಕಾರದ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ ಸಂದರ್ಶನ ರದ್ದುಪಡಿಸಿರುವ ನಿರ್ಧಾರ ಇಂದಿನಿಂದ ಅನ್ವಯವಾಗಲಿದೆ. ಇದು ದೇಶದ ಯುವ ಜನತೆಗೆ ಹೊಸ ವರ್ಷದ ಕೊಡುಗೆ ಎಂದು ಪ್ರಧಾನಿ ನರೇಂದ್ರ ಮೋದಿ ನೋಯ್ಡಾದಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಹೇಳಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣದ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ರಾಜ್ಯಗಳು ಇದೇ ಮಾದರಿ ಅನುಸರಿಸುವಂತೆ ಪ್ರಧಾನಿ ಮುಖ್ಯಮಂತ್ರಿಗಳನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಭೇಟಿಗಾಗಿ ನಾಳೆ ಅಪರಾಹ್ನ ರಾಜ್ಯಕ್ಕೆ ಆಗಮಿಸುವರು. ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ನೂತನ ಆಸ್ಪತ್ರೆ ಕಟ್ಟಡವನ್ನು ಉದ್ಘಾಟಿಸಲಿರುವ ಪ್ರಧಾನಿ ಬಳಿಕ ಮಹಾರಾಜ ಕಾಲೇಜು ಮೈದಾನದಲ್ಲಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜ್ಞಾನ ಸಂಪನ್ಮೂಲ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಾಡಿದ್ದು ಪ್ರಧಾನಿ ಮೈಸೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಆಯೋಜಿಸಿರುವ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ 103ನೇ ಅಧಿವೇಶನಕ್ಕೆ ಚಾಲನೆ ನೀಡುವರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ HALನ ಹೆಲಿಕಾಪ್ಟರ್ ತಯಾರಿಕಾ ಘಟಕಕ್ಕೆ ಶಿಲಾನ್ಯಾಸ ನೆರವೇರಿಸಲಿರುವ ಪ್ರಧಾನಿ ಬಳಿಕ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಯೋಗ ಸಂಶೋಧನೆ ಕುರಿತ 21ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಅದೇ ದಿನ ಸಂಜೆ ಪ್ರಧಾನಿ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ರಾಧಾ ಮೋಹನ್ ಸಿಂಗ್ ದೆಹಲಿಯಲ್ಲಿ ನಿನ್ನೆ 2015ರ ತೋಟಗಾರಿಕಾ ಸಾಂಖ್ಯಿಕ ವರದಿ ಬಿಡುಗಡೆ ಮಾಡಿದರು. ನಂತರ ತೋಟಗಾರಿಕಾ ಕ್ಷೇತ್ರ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಮಹತ್ವ ಪಡೆದಿದ್ದು ಇದಕ್ಕೆ ಉತ್ತೇಜನ ನೀಡಲು ಸರ್ಕಾರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು. ಕಪ್ಪು ಹಣದ ಪಿಡುಗಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಂದಿನಿಂದ 2 ಲಕ್ಷ ರೂಪಾಯಿಗೆ ಮೇಲ್ಪಟ್ಟ ಎಲ್ಲ ವಹಿವಾಟುಗಳ ಸಂದರ್ಭದಲ್ಲಿ ಪ್ಯಾನ್ ಸಂಖ್ಯೆ ನಮೂದಿಸುವುದು ಕಡ್ಡಾಯವಾಗಲಿದೆ. ನಗದು, ಚೆಕ್ ಅಥವಾ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ ಯಾವುದೇ ರೀತಿಯಲ್ಲಿ ಹಣ ವರ್ಗಾವಣೆ ಮಾಡುವುದಿದ್ದರೂ ಇದು ಅನ್ವಯವಾಗಲಿದೆ. ಜಮ್ಮು ಮತ್ತು ಕಾಶ್ಮೀರದ ರಂಬಾನ್ ಜಿಲ್ಲೆಯಲ್ಲಿ ಸಂಭವಿಸಿದ ಅಗ್ನಿ ಆಕಸ್ಮಿಕದಲ್ಲಿ ಸುರಂಗ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದ 10 ಮಂದಿ ಕೂಲಿ ಕಾರ್ಮಿಕರು ಸಜೀವ ದಹನಗೊಂಡಿದ್ದಾರೆ. ಕಾರ್ಮಿಕರು ತಂಗಿದ್ದ ತಾತ್ಕಾಲಿಕ ಟೆಂಟ್ನಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ಅವಘಡಕ್ಕೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಗಾಯಗೊಂಡ 4 ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುತ್ತಿರುವ ಅದಮ್ಯ ಚೇತನ ಸೇವಾ ಉತ್ಸವದಲ್ಲಿಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಲಿದ್ದಾರೆ. 4 ದಿನಗಳ ಈ ಉತ್ಸವ ನಿನ್ನೆ ಆರಂಭಗೊಂಡಿದ್ದು ವಿಜ್ಞಾನ, ಅಂತರಿಕ್ಷ, ವೈಮಾನಿಕ, ಶಿಕ್ಷಣ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ವೈವಿಧ್ಯಮಯ ಮಳಿಗೆಗಳಿಗೆ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಇಂದು ಹಸಿರು ಬೆಂಗಳೂರು ಸಂಕಲ್ಪ ವಿಷಯ ಕುರಿತು ವಿಶೇಷ ಕಾರ್ಯಕ್ರಮವಿದೆ. ಅದಮ್ಯ ಚೇತನ ಸಂಸ್ಥೆ ಅನ್ನ, ಅಕ್ಷರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ.
ರಾಜ್ಯ ಮಾಹಿತಿ ಆಯೋಗದ ವತಿಯಿಂದ ರಾಯಚೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಮಾಹಿತಿ ಆಯುಕ್ತ ಡಾಕ್ಟರ್ ಶೇಖರ್ ಡಿ ಸಜ್ಜನ್ ಉದ್ಘಾಟಿಸಿದರು. ಬಳಿಕ ಅವರು 2014-15ನೇ ಸಾಲಿನಲ್ಲಿ 6.18 ಲಕ್ಷ ಅರ್ಜಿ ಸ್ವೀಕಾರವಾಗಿ ಮಾಹಿತಿ ಅಧಿಕಾರಿಗಳ ಮಟ್ಟದಲ್ಲಿ 5.89 ಲಕ್ಷ ಅರ್ಜಿ ವಿಲೇವಾರಿಯಾಗಿ 96% ಪ್ರಗತಿ ಸಾಧಿಸಲಾಗಿದೆ ಎಂದರು. ಇದೇ ಅವಧಿಯಲ್ಲಿ ಮಾಹಿತಿ ನೀಡುವಲ್ಲಿ ವಿಫಲವಾದ ಅಧಿಕಾರಿಗಳಿಂದ 1,69 ಲಕ್ಷ ರೂಪಾಯಿ ದಂಡ ವಸೂಲು ಮಾಡಿ ಅರ್ಜಿದಾರರಿಗೆ ಪರಿಹಾರವಾಗಿ 14 ಲಕ್ಷ ರೂಪಾಯಿ ನೀಡಲಾಗಿದೆ ಎಂದು ಹೇಳಿದರು. 129 ಅರ್ಜಿಗಳು ಮಾಹಿತಿ ಅಧಿಕಾರಿಗಳ ಮುಂದೆ ಬಂದಿದ್ದಾವೆ. ಇದರಲ್ಲಿ 96% ಅರ್ಜಿಗಳಿಗೆ ಮಾಹಿತಿ ಅಧಿಕಾರಿಗಳ ಮಟ್ಟದಲ್ಲೇ ಮಾಹಿತಿ ಸಿಕ್ಕಿದೆ. 1,69 ಲಕ್ಷ ಪೆನಾಲ್ಟಿಯನ್ನು ನಾವು ಅಧಿಕಾರಿಗಳ ಮೇಲೆ 1 ವರ್ಷದಲ್ಲಿ ಹಾಕಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾವ ಮುಖ್ಯ ಅಂದರೆ ಅರ್ಬನ್ ಡೆವಲಪ್ಮೆಂಟ್, ರೆವಿನ್ಯೂ ಆ್ಯಂಡ್ RDPR ಇವೇ 3. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಮಹಾನ್ ಗಾಯಕರಲ್ಲಿ ಒಬ್ಬರಾಗಿದ್ದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಜನ್ಮದಿನಾಚರಣೆ ಮತ್ತು ಮನ್ಸೂರ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಂಸದ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ನಿನ್ನೆ ಉದ್ಘಾಟಿಸಿದರು. ಖ್ಯಾತ ಬಾನ್ಸುರಿ ವಾದಕ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರಿಗೆ 2015ರ ಸಾಲಿನ ಮನ್ಸೂರ್ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ದೆಹಲಿಯ ಪ್ರೀತಂ ಭಟ್ಟಾಚಾರ್ಯ ಮತ್ತು ಕುಮಟಾದ ರೇಷ್ಮಾ ಭಟ್ ಅವರಿಗೆ ಯುವ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಸದ ಪ್ರಹ್ಲಾದ್ ಜೋಶಿ ಸಂಗೀತದ ತವರು ನೆಲ ಎನಿಸಿರುವ ಧಾರವಾಡ ಹಿಂದೂಸ್ತಾನಿ ಸಂಗೀತಾಭ್ಯಾಸಕ್ಕೆ ಸೂಕ್ತ ವಾತಾವರಣ ಹೊಂದಿದೆ ಎಂದರು. ಪ್ರಶಸ್ತಿ ಸ್ವೀಕರಿಸಿದ ಪಂಡಿತ್ ಹರಿಪ್ರಸಾದ್ ಚೌರಾಸಿಯ ಕರ್ನಾಟಕ ಸರ್ಕಾರ ಸಂಗೀತಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ಇತರ ರಾಜ್ಯಗಳಿಗೆ ಮಾದರಿಯಾಗಿದೆ ಎಂದರು. ರೇಷ್ಮಾ ಭಟ್ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಪ್ರಸ್ತುತಪಡಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 51 ಅಂಕಗಳ ಇಳಿಕೆಯ ನಂತರ 26,066ರಲ್ಲಿತ್ತು. ನಿಫ್ಟಿ ಸಹ 25 ಅಂಕಗಳ ಇಳಿಕೆಯ ನಂತರ 7,921ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 31 ಅಂಕಗಳ ಇಳಿಕೆಯ ನಂತರ 26,085ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಾಂಕ 12 ಅಂಕಗಳ ಇಳಿಕೆ ನಂತರ 7,935ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 5 ಪೈಸೆ ಇಳಿಕೆಯಾಗಿದ್ದು $1 ಬೆಲೆ 66.2ರಷ್ಟಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಧಾನಿ ದೆಹಲಿಯಲ್ಲಿ ಸಮ ಮತ್ತು ಬೆಸ ಸಂಖ್ಯೆಯ ವಾಹನ ಸಂಚಾರ ಸೂತ್ರ ಪ್ರಾಯೋಗಿಕವಾಗಿ ಜಾರಿ. ಕೇಂದ್ರ ಸರ್ಕಾರದ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ಸಂದರ್ಶನ ರದ್ದು, ಇಂದಿನಿಂದ ಅನ್ವಯ. ತೋಟಗಾರಿಕಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕೇಂದ್ರದಿಂದ ಹಲವು ಕಾರ್ಯಕ್ರಮ, ರಾಧಾ ಮೋಹನ್ ಸಿಂಗ್. ಜಮ್ಮು ಮತ್ತು ಕಾಶ್ಮೀರದ ರಂಬಾನ್ ಜಿಲ್ಲೆಯಲ್ಲಿ ಅಗ್ನಿ ಆಕಸ್ಮಿಕ, 10 ಮಂದಿ ಕಾರ್ಮಿಕರ ಸಾವು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.